ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿರುವ ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಪ್ರತಿ ಸುಂಕ ವಿಧಿಸಿದ್ದಾರೆ. ಭಾರತ, ಕೆನಡಾ ಸೇರಿದಂತೆ ಹಲವು ದೇಶಗಳ ವಿರುದ್ಧ ಸುಂಕ ಸಮರ ನಡೆಸ್ತಾ ಇರುವಂಥ ಟ್ರಂಪ್ ಇಂದಿನಿಂದ ಹೊಸ ತೆರಿಗೆ ಜಾರಿಗೊಳಿಸಿದ್ದಾರೆ. ಇದರ ಇಂಪ್ಯಾಕ್ಟ್ ಏನಾಗುತ್ತೆ ನಮ್ಮ ದೇಶದ ಮೇಲೆ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಸೇರಿ ಇತರ ದೇಶಗಳ ಮೇಲೆ ಪ್ರತಿ ಸುಂಕ. ಟ್ರಂಪ್ ಈ ಬಾರಿ ಸೇರಿಸಿದ ಉತ್ಪನ್ನ ಯಾವುದು? ಭಾರತ ಸೇರಿದಂತೆ ಬೇರೆ ದೇಶಗಳು ಅಮೆರಿಕ ಸರಕುಗಳ ಮೇಲೆ ವಿಧಿಸ್ತಾ ಇರುವಂತಹ ಸುಂಕಕ್ಕೆ ಟ್ರಂಪ್ ಪ್ರತಿ ಸುಂಕವನ್ನ ವಿಧಿಸಿದ್ದಾರೆ. ಇಂದಿನಿಂದ ಹೊಸ ತೆರಿಗೆ ಜಾರಿಯಾಗಿದ್ದು ಬೇರೆ ದೇಶಗಳಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅಮೆರಿಕ ವಿಧಿಸುವ ಸುಂಕದಿಂದಾಗಿ ಇತರೆ ದೇಶಗಳಿಗೆ ಸಮಸ್ಯೆಯಾಗಲಿದೆ. ಏಪ್ರಿಲ್ 2 ಅಮೆರಿಕ ಪಾಲಿಗೆ ವಿಮೋಚನಾ ದಿನವಾಗಿದೆ ಅಂತ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಅಮೆರಿಕ ಸರಕುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುತ್ತಿರೋ ಹಿನ್ನೆಲೆ ನಮ್ಮ ಹಣವನ್ನು ಅವರು ಲೂಟಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹೀಗಾಗಿ ಬೇರೆ ದೇಶಗಳು ಎಷ್ಟು ಸುಂಕ ವಿಧಿಸ್ತಾರೋ ಅಷ್ಟೇ ಸುಂಕವನ್ನ ಟ್ರಂಪ್ ವಿಧಿಸ್ತಾ ಇದ್ದಾರೆ. ಕೃಷಿ ಸರಕುಗಳಿಗೆ ಭಾರತ 100% ಸುಂಕವನ್ನ ವಿಧಿಸ್ತಾ ಇದ್ದು ಅಷ್ಟೇ ತೆರಿಗೆಯನ್ನ ಅಮೆರಿಕ ವಿಧಿಸಲು ಸಜ್ಜಾಗಿದೆ. ಅಮೆರಿಕಕ್ಕೆ ರಫ್ತಾಗುವ ಭಾರತದ ಔಷಧಿಗಳಿಗೆ 11% ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ. ರತ್ನಗಳು ಹಾಗೂ ಚಿನ್ನಾಭರಣಕ್ಕೆ 11.5% ತೆರಿಗೆ ಕಲೆಕ್ಟ್ ಮಾಡ್ತಾ ಇದೆ. ಎಲೆಕ್ಟ್ರಿಕ್ ಮಷಿನರಿಗಳ ಮೇಲೆ 15.6% ಟ್ಯಾಕ್ಸ್, ಪರಮಾಣು ರಿಯಾಕ್ಟರ್ನ ಯಂತ್ರೋಪಕರಣಗಳಿಗೆ 8.1%, ಕಬ್ಬಿಣ, ಉಕ್ಕಿನ ವಸ್ತು, ಪರಮಾಣು ರಿಯಾಕ್ಟರ್ಗೆ 16.5% ತೆರಿಗೆಯನ್ನ ವಿಧಿಸಲಾಗಿದೆ. ಡೈರಿ ಉತ್ಪನ್ನಕ್ಕೆ ಯುರೋಪಿಯನ್ ಯೂನಿಯನ್ನಿಂದ 50% ಸುಂಕ ವಿಧಿಸ್ತಾ ಇದೆ. ಅದೇ ಅಮೆರಿಕದ ಅಕ್ಕಿಯ ಮೇಲೆ ಜಪಾನ್ 700ರಷ್ಟು ಸುಂಕವನ್ನ ಪಡಿತಾ ಇದೆ. ಹೆಚ್ಚಿನ ಪ್ರಮಾಣದ ಟ್ಯಾಕ್ಸ್ನಿಂದಾಗಿ ಹಲವರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆ ಹೆಚ್ಚುವರಿ ಪ್ರತಿ ಸುಂಕ ವಿಧಿಸಲಾಗಿದೆ. ಸುಂಕ ಸಮರದಿಂದ ಇತ್ತ ಭಾರತಕ್ಕೆ, ಅತ್ತ ಅಮೆರಿಕಕ್ಕೆ ಕಷ್ಟ ಎದುರಾಗೋ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿರುವ ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಪ್ರತಿ ಸುಂಕ ವಿಧಿಸಿದ್ದಾರೆ. ಭಾರತ, ಕೆನಡಾ ಸೇರಿದಂತೆ ಹಲವು ದೇಶಗಳ ವಿರುದ್ಧ ಸುಂಕ ಸಮರ ನಡೆಸ್ತಾ ಇರುವಂಥ ಟ್ರಂಪ್ ಇಂದಿನಿಂದ ಹೊಸ ತೆರಿಗೆ ಜಾರಿಗೊಳಿಸಿದ್ದಾರೆ. ಇದರ ಇಂಪ್ಯಾಕ್ಟ್ ಏನಾಗುತ್ತೆ ನಮ್ಮ ದೇಶದ ಮೇಲೆ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಸೇರಿ ಇತರ ದೇಶಗಳ ಮೇಲೆ ಪ್ರತಿ ಸುಂಕ. ಟ್ರಂಪ್ ಈ ಬಾರಿ ಸೇರಿಸಿದ ಉತ್ಪನ್ನ ಯಾವುದು? ಭಾರತ ಸೇರಿದಂತೆ ಬೇರೆ ದೇಶಗಳು ಅಮೆರಿಕ ಸರಕುಗಳ ಮೇಲೆ ವಿಧಿಸ್ತಾ ಇರುವಂತಹ ಸುಂಕಕ್ಕೆ ಟ್ರಂಪ್ ಪ್ರತಿ ಸುಂಕವನ್ನ ವಿಧಿಸಿದ್ದಾರೆ. ಇಂದಿನಿಂದ ಹೊಸ ತೆರಿಗೆ ಜಾರಿಯಾಗಿದ್ದು ಬೇರೆ ದೇಶಗಳಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅಮೆರಿಕ ವಿಧಿಸುವ ಸುಂಕದಿಂದಾಗಿ ಇತರೆ ದೇಶಗಳಿಗೆ ಸಮಸ್ಯೆಯಾಗಲಿದೆ. ಏಪ್ರಿಲ್ 2 ಅಮೆರಿಕ ಪಾಲಿಗೆ ವಿಮೋಚನಾ ದಿನವಾಗಿದೆ ಅಂತ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಅಮೆರಿಕ ಸರಕುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುತ್ತಿರೋ ಹಿನ್ನೆಲೆ ನಮ್ಮ ಹಣವನ್ನು ಅವರು ಲೂಟಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹೀಗಾಗಿ ಬೇರೆ ದೇಶಗಳು ಎಷ್ಟು ಸುಂಕ ವಿಧಿಸ್ತಾರೋ ಅಷ್ಟೇ ಸುಂಕವನ್ನ ಟ್ರಂಪ್ ವಿಧಿಸ್ತಾ ಇದ್ದಾರೆ. ಕೃಷಿ ಸರಕುಗಳಿಗೆ ಭಾರತ 100% ಸುಂಕವನ್ನ ವಿಧಿಸ್ತಾ ಇದ್ದು ಅಷ್ಟೇ ತೆರಿಗೆಯನ್ನ ಅಮೆರಿಕ ವಿಧಿಸಲು ಸಜ್ಜಾಗಿದೆ. ಅಮೆರಿಕಕ್ಕೆ ರಫ್ತಾಗುವ ಭಾರತದ ಔಷಧಿಗಳಿಗೆ 11% ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ. ರತ್ನಗಳು ಹಾಗೂ ಚಿನ್ನಾಭರಣಕ್ಕೆ 11.5% ತೆರಿಗೆ ಕಲೆಕ್ಟ್ ಮಾಡ್ತಾ ಇದೆ. ಎಲೆಕ್ಟ್ರಿಕ್ ಮಷಿನರಿಗಳ ಮೇಲೆ 15.6% ಟ್ಯಾಕ್ಸ್, ಪರಮಾಣು ರಿಯಾಕ್ಟರ್ನ ಯಂತ್ರೋಪಕರಣಗಳಿಗೆ 8.1%, ಕಬ್ಬಿಣ, ಉಕ್ಕಿನ ವಸ್ತು, ಪರಮಾಣು ರಿಯಾಕ್ಟರ್ಗೆ 16.5% ತೆರಿಗೆಯನ್ನ ವಿಧಿಸಲಾಗಿದೆ. ಡೈರಿ ಉತ್ಪನ್ನಕ್ಕೆ ಯುರೋಪಿಯನ್ ಯೂನಿಯನ್ನಿಂದ 50% ಸುಂಕ ವಿಧಿಸ್ತಾ ಇದೆ. ಅದೇ ಅಮೆರಿಕದ ಅಕ್ಕಿಯ ಮೇಲೆ ಜಪಾನ್ 700ರಷ್ಟು ಸುಂಕವನ್ನ ಪಡಿತಾ ಇದೆ. ಹೆಚ್ಚಿನ ಪ್ರಮಾಣದ ಟ್ಯಾಕ್ಸ್ನಿಂದಾಗಿ ಹಲವರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆ ಹೆಚ್ಚುವರಿ ಪ್ರತಿ ಸುಂಕ ವಿಧಿಸಲಾಗಿದೆ. ಸುಂಕ ಸಮರದಿಂದ ಇತ್ತ ಭಾರತಕ್ಕೆ, ಅತ್ತ ಅಮೆರಿಕಕ್ಕೆ ಕಷ್ಟ ಎದುರಾಗೋ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿರುವ ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಪ್ರತಿ ಸುಂಕ ವಿಧಿಸಿದ್ದಾರೆ. ಭಾರತ, ಕೆನಡಾ ಸೇರಿದಂತೆ ಹಲವು ದೇಶಗಳ ವಿರುದ್ಧ ಸುಂಕ ಸಮರ ನಡೆಸ್ತಾ ಇರುವಂಥ ಟ್ರಂಪ್ ಇಂದಿನಿಂದ ಹೊಸ ತೆರಿಗೆ ಜಾರಿಗೊಳಿಸಿದ್ದಾರೆ. ಇದರ ಇಂಪ್ಯಾಕ್ಟ್ ಏನಾಗುತ್ತೆ ನಮ್ಮ ದೇಶದ ಮೇಲೆ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಭಾರತ ಸೇರಿ ಇತರ ದೇಶಗಳ ಮೇಲೆ ಪ್ರತಿ ಸುಂಕ. ಟ್ರಂಪ್ ಈ ಬಾರಿ ಸೇರಿಸಿದ ಉತ್ಪನ್ನ ಯಾವುದು? ಭಾರತ ಸೇರಿದಂತೆ ಬೇರೆ ದೇಶಗಳು ಅಮೆರಿಕ ಸರಕುಗಳ ಮೇಲೆ ವಿಧಿಸ್ತಾ ಇರುವಂತಹ ಸುಂಕಕ್ಕೆ ಟ್ರಂಪ್ ಪ್ರತಿ ಸುಂಕವನ್ನ ವಿಧಿಸಿದ್ದಾರೆ. ಇಂದಿನಿಂದ ಹೊಸ ತೆರಿಗೆ ಜಾರಿಯಾಗಿದ್ದು ಬೇರೆ ದೇಶಗಳಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅಮೆರಿಕ ವಿಧಿಸುವ ಸುಂಕದಿಂದಾಗಿ ಇತರೆ ದೇಶಗಳಿಗೆ ಸಮಸ್ಯೆಯಾಗಲಿದೆ. ಏಪ್ರಿಲ್ 2 ಅಮೆರಿಕ ಪಾಲಿಗೆ ವಿಮೋಚನಾ ದಿನವಾಗಿದೆ ಅಂತ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಅಮೆರಿಕ ಸರಕುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುತ್ತಿರೋ ಹಿನ್ನೆಲೆ ನಮ್ಮ ಹಣವನ್ನು ಅವರು ಲೂಟಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹೀಗಾಗಿ ಬೇರೆ ದೇಶಗಳು ಎಷ್ಟು ಸುಂಕ ವಿಧಿಸ್ತಾರೋ ಅಷ್ಟೇ ಸುಂಕವನ್ನ ಟ್ರಂಪ್ ವಿಧಿಸ್ತಾ ಇದ್ದಾರೆ. ಕೃಷಿ ಸರಕುಗಳಿಗೆ ಭಾರತ 100% ಸುಂಕವನ್ನ ವಿಧಿಸ್ತಾ ಇದ್ದು ಅಷ್ಟೇ ತೆರಿಗೆಯನ್ನ ಅಮೆರಿಕ ವಿಧಿಸಲು ಸಜ್ಜಾಗಿದೆ. ಅಮೆರಿಕಕ್ಕೆ ರಫ್ತಾಗುವ ಭಾರತದ ಔಷಧಿಗಳಿಗೆ 11% ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ. ರತ್ನಗಳು ಹಾಗೂ ಚಿನ್ನಾಭರಣಕ್ಕೆ 11.5% ತೆರಿಗೆ ಕಲೆಕ್ಟ್ ಮಾಡ್ತಾ ಇದೆ. ಎಲೆಕ್ಟ್ರಿಕ್ ಮಷಿನರಿಗಳ ಮೇಲೆ 15.6% ಟ್ಯಾಕ್ಸ್, ಪರಮಾಣು ರಿಯಾಕ್ಟರ್ನ ಯಂತ್ರೋಪಕರಣಗಳಿಗೆ 8.1%, ಕಬ್ಬಿಣ, ಉಕ್ಕಿನ ವಸ್ತು, ಪರಮಾಣು ರಿಯಾಕ್ಟರ್ಗೆ 16.5% ತೆರಿಗೆಯನ್ನ ವಿಧಿಸಲಾಗಿದೆ. ಡೈರಿ ಉತ್ಪನ್ನಕ್ಕೆ ಯುರೋಪಿಯನ್ ಯೂನಿಯನ್ನಿಂದ 50% ಸುಂಕ ವಿಧಿಸ್ತಾ ಇದೆ. ಅದೇ ಅಮೆರಿಕದ ಅಕ್ಕಿಯ ಮೇಲೆ ಜಪಾನ್ 700ರಷ್ಟು ಸುಂಕವನ್ನ ಪಡಿತಾ ಇದೆ. ಹೆಚ್ಚಿನ ಪ್ರಮಾಣದ ಟ್ಯಾಕ್ಸ್ನಿಂದಾಗಿ ಹಲವರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆ ಹೆಚ್ಚುವರಿ ಪ್ರತಿ ಸುಂಕ ವಿಧಿಸಲಾಗಿದೆ. ಸುಂಕ ಸಮರದಿಂದ ಇತ್ತ ಭಾರತಕ್ಕೆ, ಅತ್ತ ಅಮೆರಿಕಕ್ಕೆ ಕಷ್ಟ ಎದುರಾಗೋ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿರುವ ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಪ್ರತಿ ಸುಂಕ ವಿಧಿಸಿದ್ದಾರೆ. ಭಾರತ, ಕೆನಡಾ ಸೇರಿದಂತೆ ಹಲವು ದೇಶಗಳ ವಿರುದ್ಧ ಸುಂಕ ಸಮರ ನಡೆಸ್ತಾ ಇರುವಂಥ ಟ್ರಂಪ್ ಇಂದಿನಿಂದ ಹೊಸ ತೆರಿಗೆ ಜಾರಿಗೊಳಿಸಿದ್ದಾರೆ. ಇದರ ಇಂಪ್ಯಾಕ್ಟ್ ಏನಾಗುತ್ತೆ ನಮ್ಮ ದೇಶದ ಮೇಲೆ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಸೇರಿ ಇತರ ದೇಶಗಳ ಮೇಲೆ ಪ್ರತಿ ಸುಂಕ. ಟ್ರಂಪ್ ಈ ಬಾರಿ ಸೇರಿಸಿದ ಉತ್ಪನ್ನ ಯಾವುದು? ಭಾರತ ಸೇರಿದಂತೆ ಬೇರೆ ದೇಶಗಳು ಅಮೆರಿಕ ಸರಕುಗಳ ಮೇಲೆ ವಿಧಿಸ್ತಾ ಇರುವಂತಹ ಸುಂಕಕ್ಕೆ ಟ್ರಂಪ್ ಪ್ರತಿ ಸುಂಕವನ್ನ ವಿಧಿಸಿದ್ದಾರೆ. ಇಂದಿನಿಂದ ಹೊಸ ತೆರಿಗೆ ಜಾರಿಯಾಗಿದ್ದು ಬೇರೆ ದೇಶಗಳಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅಮೆರಿಕ ವಿಧಿಸುವ ಸುಂಕದಿಂದಾಗಿ ಇತರೆ ದೇಶಗಳಿಗೆ ಸಮಸ್ಯೆಯಾಗಲಿದೆ. ಏಪ್ರಿಲ್ 2 ಅಮೆರಿಕ ಪಾಲಿಗೆ ವಿಮೋಚನಾ ದಿನವಾಗಿದೆ ಅಂತ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಅಮೆರಿಕ ಸರಕುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುತ್ತಿರೋ ಹಿನ್ನೆಲೆ ನಮ್ಮ ಹಣವನ್ನು ಅವರು ಲೂಟಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹೀಗಾಗಿ ಬೇರೆ ದೇಶಗಳು ಎಷ್ಟು ಸುಂಕ ವಿಧಿಸ್ತಾರೋ ಅಷ್ಟೇ ಸುಂಕವನ್ನ ಟ್ರಂಪ್ ವಿಧಿಸ್ತಾ ಇದ್ದಾರೆ. ಕೃಷಿ ಸರಕುಗಳಿಗೆ ಭಾರತ 100% ಸುಂಕವನ್ನ ವಿಧಿಸ್ತಾ ಇದ್ದು ಅಷ್ಟೇ ತೆರಿಗೆಯನ್ನ ಅಮೆರಿಕ